ಚಿತ್ರನಟ ಡಾಕ್ಟರ್ ವಿಷ್ಣುವರ್ಧನ್ ರವರ ಸಮಾಧಿ ತೆರವು ಮಾಡಿರುವುದನ್ನು ಖಂಡಿಸಿ ಇಲ್ಲಿನ ವಿಷ್ಣುವರ್ಧನ್ ಅಭಿಮಾನಿಗಳು ಬುಧವಾರ ಪ್ರತಿಭಟನೆ ನಡೆಸಿದರು. ಪಟ್ಟಣದ ಬಸ್ ನಿಲ್ದಾಣದಿಂದ ಪ್ರಮುಖ ರಸ್ತೆಗಳ ಮೂಲಕ ಧಿಕ್ಕಾರ ಕೂಗುವ ಮೂಲಕ ಪ್ರತಿಭಟಿಸಿ ಬಳಿಕ ತಾಲೂಕು ಕಚೇರಿ ತಲುಪಿ ತಹಸೀಲ್ದಾರ್ ಬಸವರಾಜುರವರಿಗೆ ಮನವಿ ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ವಿಷ್ಣುವರ್ಧನ್ ಅಭಿಮಾನಿಗಳಾದ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಮುಳ್ಳೂರು ಕಮಲ್, ಮೋಳೆಸ್ವಾಮಿ, ಸುರೇಶ್, ಕರವೇ ಪ್ರವೀಣ್ ಶೆಟ್ಟಿ ಬಣದ ಅಧ್ಯಕ್ಷ ಜಗದೀಶ್ ಶಾಸ್ತ್ರಿ, ಪ್ರಧಾನ ಕಾರ್ಯದರ್ಶಿ ಚಂದನ್, ರೈತ ಸಂಘದ ಬಸವರಾಜು, ರವಿವರ್ಧನ್, ಮಹೇಶ್, ಶಾಂತರಾಜು, ಫೈಕ್, ಸುಂದರ್, ಕಾಂತರಾಜು ಹಾಗೂ ಇತರರು ಉಪಸ್ಥಿತರಿದ್ದರು. ಒಂದು ಸಮಾಜಕ್ಕೆ ಮತ್ತು ಒಂದು ವರ್ಗಕ್ಕೆ ಸೀಮಿತವಾದಂಥ ನಟನೆಯನ್ನು ಮಾಡಲಿಲ್ಲ. ಎಲ್ಲರೂ ಮೆಚ್ಚತಕ್ಕಂಥ ಎಲ್ಲ ಸರ್ವಧರ್ಮಗಳು ಪ್ರೀತಿಸುವಂಥ ಒಬ್ಬ ಮೇರು ನಟ ಆಗಿದ್ದಂಥ ಡಾಕ್ಟರ್ ವಿಷ್ಣುವರ್ಧನ್ ಸಾಹೇಬರು, ಇವ್ರಿಗೆ ನಮ್ಮ ಸರ್ಕಾರದಿಂದ ಒಂದು ನ್ಯಾಯ ಸಿಗಬೇಕು ಅನ್ನೋ ಹೋರಾಟನ ಇವತ್ತು ಮಾಡ್ತಾ ಇದ್ದಾರೆ. ಇವ್ರಿಗೇನು ಇವ್ರಿಗೆ ಒಂದು ಗೌರವ ಸಲ್ಲಿಸ್ತಕ್ಕಂಥ ಮತ್ತು ಅಭಿಮಾನಿಗಳು ಪೂಜೆ ಮಾಡ್ತಕ್ಕಂಥ, ಅವ್ರ ಮೇಲೆ ಆರಾಧಿಸ್ತಕ್ಕಂಥ ಅಭಿಮಾನಿಗಳಿಗೆ ಇದ್ದಂಥ ಅವರ ಸಮಾಧಿಯನ್ನು ತೆರವುಗೊಳಿಸಿರೋದು ನಾನು ಸಹ ಇದನ್ನು ಒಪ್ಪಲಿಕ್ಕೆ ಆಗಲ್ಲ. ಇದರಲ್ಲಿ ಯಾರು ಇದನ್ನು ಕೈವಾಡ ಹಾಕಿದ್ದಾರೆ, ಸರ್ಕಾರಕ್ಕೆ ತಪ್ಪು ಸಂದೇಶಗಳನ್ನು ಕೊಟ್ಟಿರ್ಬೋದು ಅಂತ ನಾನು ಭಾವಿಸ್ತೀನಿ. ಯಾಕೆ ಅಂದರೆ ಯಾವುದೇ ಸರ್ಕಾರಗಳಾಗ್ಬೋದು, ವಿಷ್ಣುವರ್ಧನ್ ಅವ್ರ ಬಗ್ಗೆ ಯಾವುದೇ ತಾರತಮ್ಯ ಇಲ್ಲದೆ ಎಲ್ಲರೂ ಗೌರವಿಸೋಂಥ ಒಬ್ಬ ನಟ ಆಗಿದ್ದರು ಇವರು. ಹಾಗಾಗಿ ಇವ್ರ ಮೇಲೆ ಸಮಾಧಿ ತೆರವುಗೊಳಿಸೋಂಥ ಕೆಲಸ ಸರ್ಕಾರ ಇದನ್ನು ತಗೊಂಡಿಲ್ಲ ಅಂತ ನನ್ನ ಭಾವನೆ. ಈ ನಮ್ಮ ಸ್ಥಳೀಯ ಶಾಸಕರು ಸಹ ಇಂಥ ಸಂದರ್ಭಗಳನ್ನು ಅವಲೋಕಿಸೋಂಥ ಒಂದು ಮನಸ್ಥಿತಿ ಉಳ್ಳವರಾಗಿದ್ದಾರೆ. ಹಾಗಾಗಿ ನಮ್ಮ ವಿಷ್ಣು ಸಾಹೇಬರ ಅಭಿಮಾನಿಗಳು ಎಲ್ಲರೂ ಇದನ್ನು ನಮ್ಮ ಸ್ಥಳೀಯ ಶಾಸಕರ ಮೂಲಕನೂ ಒಂದು ಅವಕಾಶನ ನಮಗೆ ತೆರವುಗೊಳಿಸಿದ್ರೆ ಅಲ್ಲೇ ಅದು ಆಗಬೇಕು ಅನ್ನೋಂಥ ಒಂದು ಒತ್ತಾಯನ ನಾವೆಲ್ಲರೂ ಸೇರಿ ಮಾಡೋಣ. ಜೊತೆಗೆ ಏನು ಸರ್ಕಾರಕ್ಕೆ ಈ ಮೂಲಕ ವಿಷ್ಣುವರ್ಧನ್ ಸಾಹೇಬರ ಒಂದು ಸಮಾಧಿಗೆ ಏನು ಅಪಚಾರ ಆಗಿದೆ ಅದನ್ನು ಗೌರವಿಸಬೇಕು, ಅದಕ್ಕೆ ಆದಂಥ ಒಂದು ಗೌರವನ ಕೊಡಬೇಕು. ನಮ್ಮ ರಾಜ್ಯದ 7 ಕೋಟಿ ಜನರಲ್ಲಿ ಅಪಾರ ಅಭಿಮಾನಿಗಳನ್ನು ಹೊಂದಿರತಕ್ಕಂಥ ಇವ್ರಿಗೆ ನ್ಯಾಯ ಸಲ್ಲುವಂಥ ಕೆಲಸ ಆಗಲಿ. ಆ ನಿಟ್ಟಿನಲ್ಲಿ ನಾನು ಸಹ ಇದನ್ನು ನಮ್ಮ ಸರ್ಕಾರದ ಗಮನಕ್ಕೆ ನಮ್ಮ MLA ಅವರು ಇರ್ಬೋದು, ನಮ್ಮ ಉಸ್ತುವಾರಿ ಮಂತ್ರಿಗಳು ಮತ್ತು ಅಧಿಕಾರಿ ವರ್ಗದ ಮೂಲಕ ನಾನು ಸಹ ನಿಮ್ಮಗಳ ಜೊತೆ ಮಾತಾಡಿ ಮನವರಿಕೆ ಮಾಡಿಕೊಡೋದ್ರ ಮೂಲಕ ನಾನು ಒತ್ತಾಯಿಸ್ತಾ ಇದ್ದೀನಿ. ಯಾಕೆಂದರೆ ಇದು ನಾವೆಲ್ಲ ಇಷ್ಟಪಡ್ತಕ್ಕಂಥ ನಾನು ಮೊದಲೇ ಹೇಳ್ದಂಗೆ ಯಾವುದೇ ಒಂದು ವರ್ಗಕ್ಕೆ ಒಂದು ಸೀಮಿತವಾದಂಥ ಅಲ್ಲದ್ರಿಂದ ನಾನು ಇವರ ಅಭಿಮಾನಿಯಾಗಿ ಇವ್ರಿಗೆ ಏನೋ ಅಪಚಾರ ಆಗಿದೆ ಅದನ್ನು ಮುಂದೆ ಅದನ್ನು ಸರಿಪಡಿಸೋ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಕ್ರಮ ಕೈಗೊಳ್ಳಬೇಕು, ಅಭಿಮಾನಿಗಳಿಗೆ ಒಂದು ಸಂತಸವನ್ನು ತಂದುಕೊಡಬೇಕು ಅಂತ ಈ ಸಂದರ್ಭ ಹೇಳ್ತಾ ಇದ್ದೇನೆ. ನಮಸ್ಕಾರ. ನಮಸ್ಕಾರ ಸ್ನೇಹಿತರೆ. ಈ ದಿನ ನಾವು ಕನ್ನಡ ಅನ್ನೋಕ್ಕಿಂತ ಇಡೀ ಭಾರತೀಯ ಚಿತ್ರರಂಗದಲ್ಲಿ ಹೆಸರಾಂತ ಚಿತ್ರನಟರಾದ ಆದರೂ ಅಭಿಮಾನಿಗಳ ಆರಾಧ್ಯ ಅಂತ ಶ್ರೀ ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ಸ್ಮಾರಕ ಇತ್ತೀಚೆಗೆ ಹೀನಾಮಾನವಾಗಿ ತೆರವುಗೊಳಿಸಿರೋದು ಎಲ್ರಿಗೂ ಗೊತ್ತಿರೋಂಥ ವಿಚಾರನೇ. ಇಂಥ ಸಂದರ್ಭದಲ್ಲಿ ನಮಗೆ ಅಭಿಮಾನಿಗಳ ಮನಸ್ಸು ತುಂಬ ನೊಂದಿದ್ದಾರೆ. ಅವ್ರ ಮನೆಯವ್ರದ್ದೇ ಏನೋ ಒಂದು ಅವಘಡ ಆಗೋಗಿದೆ ಅನ್ನೋಷ್ಟು ಮಟ್ಟಿಗೆ ತುಂಬ ಜನ ನೊಂದ್ಕೊಂಡಿದ್ದಾರೆ. ಈ ಕಾರಣಕ್ಕೋಸ್ಕರ ನಮಗೆ ಈಗ ಎಲ್ಲೆಲ್ಲೋ ಜಾಗ ಕೊಟ್ಟಿದೆ ಅಂದ್ಬಿಟ್ಟೆಲ್ಲ ಸರ್ಕಾರ ಮಾತಾಡ್ತಿದೆ. ಅದು ಬೇಕಾಗಿಲ್ಲ. ನಮಗೆ ಅದ್ರ ಪಾಡಿಗೆ ಅದು ಇರುತ್ತೆ. ಅದು ಸ್ಮಾರಕ ಅನ್ನಿಸ್ಕೊತ ಹೊರತು ಅದು ಸಮಾಧಿ ಅನ್ನಿಸ್ಕೊಳ್ಳಲ್ಲ. ಅವ್ರ ಚಿತಾಭಸ್ಮ ಆಗಿದ್ದ ಜಾಗದಲ್ಲೇ ನಮಗೆ ಮುಖ್ಯವಾಗಿ ಅವರ ಸ್ಮಾರಕ ಆಗಬೇಕು ಅನ್ನೋದು ನಮ್ಮ ಒಂದು ಬಹು ಬೇಡಿಕೆ. ಈ ಕಾರಣಕ್ಕೋಸ್ಕರ ನಾವು ಈ ದಿನ ನಮ್ಮ ಮುಂದಿನ ದಿನದಲ್ಲಿ ಇನ್ನೊಂದು ದೊಡ್ಡ ಮಟ್ಟದಲ್ಲಿ ಇಡೀ ಜಿಲ್ಲೆಯಾದ್ಯಂತ ನಾವು ಎಲ್ಲನೂ ಸೇರಿಸಿ ದೊಡ್ಡ ಮಟ್ಟದಲ್ಲಿ ನಾವು ಹೋರಾಟ ಮಾಡ್ತೀವಿ. ಇದು ನಿರಂತರವಾಗಿ ನಡೀತದೆ ಸರ್. ಕನ್ನಡಕ್ಕೆ ಅವ್ರದ್ದು ಕೊಡುಗೆ ಅಪಾರವಾಗಿದೆ. ಇವತ್ತು ಅವರು ಕನ್ನಡದಲ್ಲಿ ಮಾಡಿರ್ತಕ್ಕಂಥ ಹೆಸರುಗಳು ಮತ್ತು ಅವ್ರು ಮಾಡಿರ್ತಕ್ಕಂಥ ಕಲಾ ಸೇವೆಗಳಾಗ್ಬೋದು ಅಥವಾ ಇನ್ನಿತರ ಸಾಮಾಜಿಕ ಸೇವೆಗಳನ್ನ ಮನಗಂಡು ಸರ್ಕಾರ ಇದನ್ನೆಲ್ಲನೂ ಗಮನಿಸಬೇಕು. ದಯವಿಟ್ಟು ಬೇರೆಯವ್ರಿಗೆ ಇವ್ರ ವಿಚಾರದಲ್ಲಿ ತುಂಬ ತಾರತಮ್ಯ ಮಾಡಿದೆ ಸರ್ಕಾರ. ಆದ ಕಾರಣ ದಯವಿಟ್ಟು ನಮ್ಮ ಅಭಿಮಾನಿಗಳ ಕೋರಿಕೆ ಮೇಲೆ ದಯವಿಟ್ಟು ಸರ್ಕಾರದವ್ರು ಈ ಕಡೆ ಗಮನ ಹರಿಸಿ, ಆ ಪುಣ್ಯಾತ್ಮ ನಾವೇನು ಹೆಚ್ಚಿಗೆ ಕೇಳ್ತಿಲ್ಲ ಸರ್. ಅದು ಯಾವ ಸಮಾಧಿ ಏನಿದೆ 10 ಗುಂಟೆ ಜಾಗ, ಅದರಲ್ಲಿ ಮಾತ್ರ ನಮಗೆ ಸಮಾಧಿ ಆಗಬೇಕು. ಅಲ್ಲಾಯಿತು ಅಂತಾರೆ ನಮಗೊಂದು ದೇವಸ್ಥಾನ ಏನೋ ಅಭಿಮಾನಿಗಳು ಹೋಗಿ ಅಲ್ಲಿ ಪೂಜೆ ಪುನಸ್ಕಾರನ ಏನೋ ಒಂದು ಅವ್ರು ಮಾಡ್ಕೊಂಡು ಬರ್ತಾರೆ. ನಮ್ಮ ಒತ್ತಾಯ ಇಷ್ಟೇನೇ. ಆದ ಕಾರಣಕ್ಕೋಸ್ಕರ ಅವ್ರ ಕಲಾ ಸೇವೆನ ಮತ್ತು ಅವ್ರ ಸಾಮಾಜಿಕ ಸೇವೆನ ಗುರುತಿಸ್ಕೊಂಡು ಇವತ್ತು ಸರ್ಕಾರ ಅವ್ರಿಗೆ ಒಂದು ಗೌರವ ಮಾನ್ಯತೆಯನ್ನು ಸಲ್ಲಿಸಬೇಕಾಗಿ, ಇದರಲ್ಲಿ ನಾವು ಯಾರನ್ನೇ ಇದನ್ನು ಮಾಡ್ತೀವಿ, ಅವ್ರಿಗೆ ಯಾಕೆ ಮಾಡಿದ್ವಿ, ಇವ್ರಿಗೆ ಯಾಕೆ ಬೇಕಾದ್ರೆ ನಾವು ಪ್ರಶ್ನೆ ಮಾಡ್ತಿಲ್ಲ. ನಮಗೆ ನಾವು ಪ್ರೀತಿಸಕ್ಕಂಥ ಈ ನಾಯಕ ನಟನ ಈ ಅಭಿನಯ ಭಾರ್ಗವನಿಗೆ ಒಳ್ಳೆಯದಾಗಬೇಕು ಅನ್ನೋದು ಅಷ್ಟೇ ನಮ್ಮ ಉದ್ದೇಶ. ಹಾಗಾಗಿ ಈ ಮೂಲಕ ನಿಮಗೆ ಮನವಿ. ಎಲ್ಲಿಂದ ಬಂದ್ರಿ? ಇವತ್ತು ನಾವು
ಬಸ್ ಸ್ಟ್ಯಾಂಡ್ ಕೊಳ್ಳೇಗಾಲ ಬಸ್ ಸ್ಟ್ಯಾಂಡಿಂದ ಗಣಪತಿ ದೇವಸ್ಥಾನದಿಂದ ನಾವು ಡಾಕ್ಟರ್ ರಾಜ್ಕುಮಾರ್ ರಸ್ತೆಯಿಂದ ಹಿಡಿದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ರಸ್ತೆ ಮುಖಾಂತರ ಬಂದು ನಾವು ಇದೇ ಸರ್ಕಲಲ್ಲಿ ಇದು ಮಾಡಿಕೊಂಡು ಸಾಹೇಬರಿಗೆ ತಹಸೀಲ್ದಾರ್ ಸಾಹೇಬರಿಗೆ ನಮ್ಮ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಆದ ಕಾರಣ ನಮಗೆ ಹೆಚ್ಚಿನ